ಗುಡ್ ಮಾರ್ನಿಂಗ್ ಗೈಸ್. ಡೈಲಿ ಡೋಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ನ್ಯೂಸ್ ಹೈಲೈಟ್ಗಳನ್ನು ನೋಡೋಣ ಬನ್ನಿ. ಅರುಣಾಚಲ ಮೇಲೆ ಚೀನಾದ ವಕ್ರದೃಷ್ಟಿ. ಸೊ ಏನು ನಮ್ಮ ನಾರ್ತ್ ಈಸ್ಟಲ್ಲಿ ಒಂದು ಸ್ಟೇಟ್ ಇದೆ ಅರುಣಾಚಲ ಪ್ರದೇಶ. ಇದರ ಮೇಲೆ ಚೀನಾ ಬಹಳಷ್ಟು ವರ್ಷಗಳಿಂದ ಹಕ್ಕು ಸಾಧಿಸ್ತಾನೆ ಬಂದಿದೆ. ಏನು ನಾವು ಚೀನಾದೊಂದಿಗೆ ಬಾರ್ಡರನ್ನು ಶೇರ್ ಮಾಡ್ಕೋತೀವಿ ಅರುಣಾಚಲ ಪ್ರದೇಶದಲ್ಲಿ. ಇಲ್ಲಿ ಯಾವತ್ತೂ ಸುಮಾರು ಸಲ ಈ ಹಿಂದೆನೂ ಕೂಡ ಚೀನಾ ಮತ್ತು ಇಂಡಿಯಾದ ಸೈನಿಕರ ನಡುವೆ ಏನು ಜಗಳದ ಥರ ಬಹಳಷ್ಟು ಟೈಮ್ ನಡೆದಿದೆ. ಸದ್ಯಕ್ಕಂತೂ ಏನೂ ಆಗ್ತಿಲ್ಲ, ಸದ್ಯಕ್ಕೆ ಸ್ಟಾಪ್ ಆಗಿದೆ. ಬಟ್ ಚೀನಾ ಏನು ಮಾಡ್ತಿದೆ, ಅರುಣಾಚಲ ಪ್ರದೇಶ ನಂದೇ ಚೀನಾದ ಒಂದು ಭಾಗ ಅಂತ ಹಕ್ಕನ್ನು ಸಾಧಿಸ್ತಿದೆ. ಇದು ಅವರ ಲಾಂಗ್ ಟರ್ಮ್ ಪ್ಲ್ಯಾನ್ ಏನಿದೆ ಇದರ ಭಾಗ ಅಂತ ಅಮೇರಿಕಾದ ಡಿಫೆನ್ಸ್ ಮಿನಿಸ್ಟ್ರಿ ಏನಿದೆ, ಇದರ ಏನು ಇವರದ್ದು ಆಫೀಸ್ ಇದೆ, ಸೆಂಟ್ರಲ್ ಆಫೀಸು ಪೆಂಟಗಾನ್, ಅವರು ಇಂಡಿಯಾದವರಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ. ಸೊ ಚೀನಾದ ಮರುಸ್ಥಾಪನೆ ಎಂಬ ಯೋಜನೆ ಅಂದರೆ ಚೀನಾಸ್ ರಿಜುವಿನೇಷನ್ ಅಂತ ಅವ್ರದ್ದು ಏನೊಂದು ಪ್ರಾಜೆಕ್ಟ್ ಇದೆ. ಅದರ ಪ್ರಕಾರ ಚೀನಾವನ್ನು ಏನು ಅರುಣಾಚಲ ಪ್ರದೇಶವನ್ನು ಚೀನಾದೊಂದಿಗೆ ಸೇರ್ಪಡೆ ಗೊಳ್ಳಬೇಕು ಅನ್ನೋದು ಈ ಕಾರ್ಯತಂತ್ರದ ಭಾಗ. ಹಂಗೇನೆ ನಿಮಗೆಲ್ಲರಿಗೂ ಗೊತ್ತಿದೆ ತೈವಾನನ್ನು ಕೂಡ ಇವರು ನಮ್ಮದೇ ದೇಶದ ಭಾಗ, ನಾವು ಅದನ್ನು ವಶಪಡಿಸಿಕೊಳ್ತೀವಿ ಅಂತ ಕೂಡ ಸುಮಾರು ವರ್ಷದಿಂದ ವಾದ ಮಾಡ್ತಿದೆ. ಹಾಗೆ ತೈವಾನ್ ಅವರಿಗೂ ಏನಾದರೂ ಒಂದು ಅವರು ತೊಂದರೆಯನ್ನು ಕೊಡ್ತಾ ಇರ್ತಾರೆ. ಬಟ್ ತೈವಾನ್ ಅವರಿಗೆ US ಅವರು ಫುಲ್ ಸಪೋರ್ಟ್ ಇದೆ. ಸೊ ಅದರಿಂದ ಅಷ್ಟು ಪಕ್ಕ ಏನು ಮಾಡೋಕ್ಕಾಗಲ್ಲ. ಸೊ ಅರುಣಾಚಲ ಪ್ರದೇಶದಲ್ಲೂ ಅಷ್ಟೇ ಅಷ್ಟು ಪಕ್ಕ ಏನು ಇವರು ಅಕ್ವೈರ್ ಮಾಡ್ಕೊಳ್ಳೋಕ್ಕೆ ಅಥವಾ ಏನು ಹಕ್ಕು ಸಾಧಿಸೋಕ್ಕಾಗಲ್ಲ. ಬಟ್ ಸ್ಟಿಲ್ ಇನ್ನೊಂದೇನೆಂದರೆ ನಮ್ಮ ವೈರಿ ರಾಷ್ಟ್ರ ಪಾಕಿಸ್ತಾನ ಜೊತೆ ಇವರ ಸ್ನೇಹ ಭಾಳ, ಅಂದರೆ ಸ್ನೇಹ ಒಂದೇ ಕಾರಣ ಮಾಡ್ತಿದ್ದಾರೆ. ಒಬ್ಬರು ಒಂದು ಸೈಡಿಂದ ನಮಗೆ ಗಡಿಯಲ್ಲಿ ತೊಂದರೆ ಕೊಡೋದು, ಇನ್ನೊಬ್ರು ಇನ್ನೊಂದು ಸೈಡಿಂದ, ಇದಕ್ಕೋಸ್ಕರನೇ ಸ್ನೇಹ. ಆಮೇಲೆ ಏನು ಇಂಡಿಯಾ 4th ಲಾರ್ಜೆಸ್ಟ್ ಇಕಾನಮಿಯಾಗಿ ಬೆಳೀತಿದೆ, ಇದು ಕೂಡ ಚೀನಾದವರು ಇಂಡಿಯಾದವರ ಮೇಲೆ ವಕ್ರದೃಷ್ಟಿಯನ್ನು ಹಾಕಕ್ಕೆ ಕೂಡ ಒಂದು ಕಾರಣ ಆಗಿದೆ. ಅಂದರೆ ಬ್ರಿಟನ್ ಮೇಲ್ಮನೆಗೆ ಕರ್ನಾಟಕ ಮೂಲದ ಗೀತಾ ನರಗುಂದ ಆಯ್ಕೆ. ಸೊ ಬ್ರಿಟನ್ ಸಂಸತ್ತಿನ ಮೇಲ್ಮನೆ ಏನಿದೆ ಹೌಸ್ ಆಫ್ ಲಾರ್ಡ್ಸ್ಗೆ ಕರ್ನಾಟಕ ಮೂಲದ ಪ್ರೊಫೆಸರ್ ಗೀತಾ ನರಗುಂದ ಇವರು ಆಯ್ಕೆಯಾಗಿದ್ದಾರೆ. ಸೊ ಟೋಟಲ್ 4 ಜನ ಭಾರತೀಯ ಮೂಲದವರು ಆಯ್ಕೆಯಾಗಿದ್ದಾರೆ. ಇದರಲ್ಲಿ ಕರ್ನಾಟಕ ಮೂಲದವರು ಇವರೊಬ್ಬರು ಗೀತಾ ನರಗುಂದ ಅಂತ. ಇವರು ಬಳ್ಳಿಯ ಕಿಮ್ಸ್ ಹಾಸ್ಪಿಟಲಲ್ಲಿ ವೈದ್ಯಕೀಯ ಶಿಕ್ಷಣ ಪಡೆದು ಬ್ರಿಟನ್ನಲ್ಲಿ ಸ್ತ್ರೀರೋಗ ತಜ್ಞ ಮತ್ತು ಸಂತಾನೋತ್ಪತ್ತಿ ಚಿಕಿತ್ಸಾ ಕೇಂದ್ರಗಳಲ್ಲಿ ತಜ್ಞರಾಗಿ ಕೆಲಸ ಮಾಡ್ತಿದ್ದಾರೆ. ಸೊ ಬೇಸಿಕಲಿ ಏನು ವಿವಿಧ ಕ್ಷೇತ್ರಗಳ ತಜ್ಞರಿಗೆ ಮತ್ತು ರಾಜಕೀಯ ಅನುಭವವುಳ್ಳವರಿಗೆ ಈ ಅವಕಾಶ ಏನು ನೀಡಿತ್ತು. ಸೊ ಲೇಬರ್ ಪಾರ್ಟಿ ನೋಡಿ 25 ಮಂದಿ ನಾಮಿನೇಷನ್ ಮಾಡಿದ್ದು, ಇದರಲ್ಲಿ 4 ಜನ ಇಂಡಿಯನ್ಸು ಇದ್ದಾರೆ. ಇವರನ್ನ ಅಪಾಯಿಂಟ್ಮೆಂಟ್ ಏನು ನಾಮಿನೇಷನ್ ಮಾಡಿದ್ರು ಬ್ರಿಟನ್ ಪ್ರಧಾನಿ ಆಗಿರುವಂಥ ಕೀರ್ ಸ್ಟಾರ್ಮರ್ ತಮ್ಮ ಲೇಬರ್ ಪಾರ್ಟಿ ಏನಿದೆ ಇದಕ್ಕೆ ನಾಮನಿರ್ದೇಶನವನ್ನು ಮಾಡಿದ್ದಾರೆ. ಹಾಗೆ H1B ವೀಸಾ ವಿತರಣೆ ಹೊಸ ನಿಯಮ. ಏನು H1B ವೀಸಾ ಏನು ಲಾಟ್ರಿ ವ್ಯವಸ್ಥೆ ಏನಿತ್ತು ಇದನ್ನು ಡೊನಾಲ್ಡ್ ಟ್ರಂಪ್ ಅವರ ಸರ್ಕಾರ ಸ್ಟಾಪ್ ಮಾಡಿದೆ. ಸೊ ಹೊಸ ನಿಯಮಗಳೇನಿದೆ 2026 ಫೆಬ್ರವರಿ 27ರಿಂದ ಇಂಪ್ಲಿಮೆಂಟ್ ಆಗಕ್ಕಿದೆ. ಸೊ ಇದ್ರ ಪ್ರಕಾರ ಬೇಸಿಕಲಿ ಯಾವೊಬ್ಬ ಎಂಪ್ಲಾಯಿಗೆ ತುಂಬ ಜಾಸ್ತಿ ಸಂಬಳವನ್ನು ನೀಡ್ತಿತ್ತೋ ಹಾಗೂ ಯಾರು ತುಂಬ ಎಕ್ಸ್ಪೀರಿಯನ್ಸ್ ಉಳ್ಳವರಾಗಿದ್ರು ಅವ್ರಿಗೆ ಮಾತ್ರ H1B ವೀಸಾ ಕೊಡುವಂಥ ಒಂದು ಸಂಭವನೀಯತೆ ಈ ಏನು ಹೊಸ ನಿಯಮ ತಂದಿದ್ದಾರೆ ಇದರಿಂದ ಜಾಸ್ತಿ ಆಗಿದೆ. ಅದರ ಜೊತೆ ಯಾರು ಎಂಪ್ಲಾಯರ್ ಇದ್ದಾರೆ ಅವನು ಹೆಚ್ಚುವರಿಯಾಗಿ $1 ಲಕ್ಷ ಕೂಡ ಮುಂಚೆಗಿಂತ $1 ಲಕ್ಷ ಹೆಚ್ಚು ಕೊಡಬೇಕು. H1B ವೀಸಾ ಅವನು ಯಾರು ಎಂಪ್ಲಾಯರ್ ಇದ್ದಾನೆ ಅವನು ತಗೊಂಡು ಎಂಪ್ಲಾಯಿಗೆ ಕೊಡಬೇಕಂದ್ರೆ. ಇದು ಯಾರು ಇವಾಗ ಫ್ರೆಷರ್ಸ್ ಹೋಗೋರಿದ್ದಾರೆ ಇಂಡಿಯಾದಿಂದ ಅಮೇರಿಕಕ್ಕೆ ಕೆಲಸಕ್ಕೆ, ಇವರಿಗೆ ತುಂಬ ಒಂದು ತೊಂದರೆ. ಬರೀ ಇಂಡಿಯಾ ಮಾತ್ರ ಅಲ್ಲ, ಬೇರೆ ಬೇರೆ ಕಂಟ್ರಿಗಳಿಂದ ಯಾರು ಫ್ರೆಷರ್ಸ್ ಬರ್ತಾರೆ ಇವರಿಗೆ ಇದೊಂದು ಬಹಳ ತೊಂದರೆಯನ್ನು ಕೂಡ ಕೊಡೋ ಚಾನ್ಸಸ್ ಇದೆ. ಹಾಗೆ ಅಮೇರಿಕಾದಲ್ಲಿ 30 ಭಾರತೀಯರ ಬಂಧನ. ಸೊ ಅಮೇರಿಕಾದಲ್ಲಿ ಅಕ್ರಮವಾಗಿ ಯಾರು 30 ಭಾರತೀಯರು ನೆಲೆಸಿದ್ರು ಇವರನ್ನ ಗಡಿಗಸ್ತು ಏಜೆಂಟರು ಬಂಧಿಸಿದ್ದಾರೆ. ಇವರು ವಾಣಿಜ್ಯ ಚಾಲಕರ ಪರವಾನಗಿ ಏನು ಕಮರ್ಷಿಯಲ್ ವೆಹಿಕಲ್ ಇತ್ತು ಇದರ ಲೈಸೆನ್ಸ್ ಕೂಡ ಇತ್ತು. ಇವರು ಸೆಮಿ ಟ್ರಕ್ಗಳನ್ನು ಕೂಡ ಚಲಾಯಿಸ್ತಿದ್ರು. ಸೊ ಇವರು ಗಡಿಗಸ್ತು ಏಜೆಂಟರ್ ಏನಿದ್ದಾರೆ ಇವರನ್ನ ಬಂಧನವನ್ನ ಮಾಡಿದ್ದಾರೆ. ಸೊ 30 ಮಂದಿ ಭಾರತೀಯರನ್ನ ಬಂಧಿಸಿದ್ದಾರೆ. ಸೊ ಟೋಟಲ್ 49 ಮಂದಿಯನ್ನ ಬಂಧಿಸಿದ್ದಾರೆ. ಉಳಿದವರು ಬೇರೆ ಬೇರೆ ಚೀನಾ, ಎರಿಟ್ರಿಯಾ, ಹೈತಿ ಈ ಥರ ಬೇರೆ ಬೇರೆ ದೇಶಗಳಿಂದ ಬಂದವರು. ಸೊ 30 ಜನ ಇಂಡಿಯನ್ಸ್ ಇದ್ರು.
ಇವರು ನಾರ್ಮಲಿ ಮೆಕ್ಸಿಕೋ ಗಡಿ ಮೂಲಕ ಅಕ್ರಮವಾಗಿ ಡಾಂಕಿ ರೋಡ್ ಅಂತ ಹೇಳ್ತೀವಿ ಅದರಿಂದ ಅಮೆರಿಕಕ್ಕೆ ಎಂಟರ್ ಆಗಿರ್ತಾರೆ. ಸೊ ಇಸ್ರೋ ಮತ್ತೊಂದು ಮೈಲಿಗಲ್ಲು 6100 kg ತೂಕದ ಉಪಗ್ರಹವನ್ನು ಕಕ್ಷೆಗೆ ಸೇರಿಸಿದ ಬಾಹುಬಲಿ. ಏನು ನಮ್ಮ ಬಾಹ್ಯಾಕಾಶ ಸಂಸ್ಥೆ ಏನಿದೆ ಇಸ್ರೋ, ಇವರು ಶ್ರೀಹರಿಕೋಟಾದಿಂದ ಬ್ಲೂಬರ್ಡ್ ಬ್ಲ್ಯಾಕ್ 2 ಎಂಬ ಹೊಸರಿನ ಉಪಗ್ರಹ. ಸೊ ಇದು 6100 kg ತೂಕ ಇದೆ. ಸೊ ಇದು ಜಾಗತಿಕ ಲೋ ಅರ್ತ್ ಆರ್ಬಿಟ್ ಕಾರ್ಯಾಚರಣೆಯ ಭಾಗ ಕೂಡ ಆಗಿದೆ. ಇದರಿಂದ ಬೇಸಿಕಲಿ ಉಪಯೋಗ ಏನಂದ್ರೆ ಎಲ್ಲರಿಗೂ ಎಲ್ಲೆಡೆ ಎಲ್ಲಾ ಸಮಯದಲ್ಲೂ 4G ಮತ್ತು 5G ಧ್ವನಿ ಮತ್ತು ವಿಡಿಯೋ ಕರೆ, ಟೆಕ್ಸ್ಟ್ ಸ್ಟ್ರೀಮಿಂಗ್ ಹಾಗೂ ಡೇಟಾ ನೀಡುವ ಉಪಗ್ರಹ ಮುಖೇನ ಡೈರೆಕ್ಟ್ ಟು ಮೊಬೈಲ್ ಸಂಪರ್ಕ ಸಾಧ್ಯವಾಗಲಿದೆ. ಸೊ ಈ ಕಾರಣಕ್ಕೋಸ್ಕರ ಈ ಉಪಯೋಗ ಇದೆ, ಈ ಉಪಗ್ರಹವನ್ನ ಏನು ನಾವು ಕಕ್ಷೆಗೆ ಕಳಿಸಿರೋದ್ರಿಂದ. ಇದು ಬೇಸಿಕಲಿ ಇಸ್ರೋದ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಮತ್ತು ಅಮೆರಿಕಾದ AST ಸ್ಪೇಸ್ ಮೊಬೈಲ್ LLC ಏನಿದೆ ಇದರ ಮಧ್ಯೆ ಒಂದು ವಾಣಿಜ್ಯ ಕಮರ್ಷಿಯಲ್ ಅಗ್ರಿಮೆಂಟ್ ಆಗಿದೆ. ಇದರ ಒಂದು ಕಮರ್ಷಿಯಲ್ ಅಗ್ರಿಮೆಂಟಿನ ಒಂದು ಭಾಗವಾಗಿ ಈ ಉಪಗ್ರಹವನ್ನ ಇಸ್ರೋದವರು ಉಡಾವಣೆ ಕೂಡ ಮಾಡಿದ್ದಾರೆ. ಹಂಗೆ ಅರಾವಳಿ ಗಣಿಗಾರಿಕೆ ಗುತ್ತಿಗೆ ನಿಷೇಧ. ಸೊ ಅರಾವಳಿ ಪರ್ವತದಲ್ಲಿ ಏನು ಬಿಜೆಪಿ ಸೆಂಟ್ರಲ್ ಗವರ್ಮೆಂಟ್ ಅವರು ಹೊಸ ಗುತ್ತಿಗೆಯನ್ನು ನೀಡ್ತಿದ್ದಾರೆ. ಅರಾವಳಿ ಏನಿದೆ ಪರ್ವತ ಶ್ರೇಣಿ, ಇದರ ಒಂದು ಹೊಸ ವ್ಯಾಖ್ಯಾನವನ್ನು ಕೂಡ ನೀಡಿದ್ದಾರೆ. ಇದರಿಂದಾಗಿ ಅರಾವಳಿ ಪರ್ವತ ಶ್ರೇಣಿ ನಾಶ ಆಗ್ಲಿಕ್ಕಿದೆ ಅಂತ ಕಾಂಗ್ರೆಸ್ ಅವರು ಆರೋಪವನ್ನು ಮಾಡಿದ್ರು. ಬಟ್ ಇವಾಗ ಬಿಜೆಪಿಯವರು ಹೊಸ ಗಣಿಗಾರಿಕೆಗೆ ಗುತ್ತಿಗೆ ಕಾಂಟ್ರಾಕ್ಟ್ ನೀಡೋದು ಏನಿದೆ ಇದನ್ನ ಸಂಪೂರ್ಣವಾಗಿ ನಿಷೇಧವನ್ನು ಕೂಡ ಮಾಡಿದ್ದಾರೆ. ಸೊ ಈಗಾಗಲೇ ಗಣಿಗಾರಿಕೆ ನಿಷೇಧ ವಲಯಗಳು ಏನಿದಾವೆ ಅದರಲ್ಲಿ ಆಮೇಲೆ ಇನ್ನೂ ಯಾವ್ದು ಗಣಿಗಾರಿಕೆಯನ್ನ ಹೆಚ್ಚುವರಿ ಪ್ರದೇಶಗಳನ್ನ ನಿಷೇಧ ಮಾಡಬೇಕು ಅಂತ ಗುರುತು ಮಾಡ್ಬೇಕಂತ ಅರಣ್ಯ ಸಂಶೋಧನೆ ಮತ್ತು ಶಿಕ್ಷಣ ಮಂಡಳಿ, ಇದು ಏನು ಪರಿಸರ ಮತ್ತು ಅರಣ್ಯ ಸಚಿವಾಲಯ ನಿರ್ದೇಶನ ನೀಡಿದೆ. ಈ ICFIಗೆ ಇನ್ನು ಯಾವ್ದು ಏರಿಯಾಗಳಲ್ಲಿ ಗಣಿಗಾರಿಕೆಯನ್ನ ನಿಷೇಧ ಮಾಡಬೇಕು ಇದನ್ನೆಲ್ಲ ನಮಗೆ ಒಂದು ನೋಟ್ ಮಾಡಿ ರಿಪೋರ್ಟ್ ಕೊಡ್ಬೇಕು ಅಂತ ಪರಿಸರ ಮತ್ತು ಅರಣ್ಯ ಇಲಾಖೆಯವರು ರಿಪೋರ್ಟ್ ಮಾಡಿದ್ದಾರೆ. ಸೊ ಬೇಸಿಕಲಿ ಇನ್ನು ಯಾವುದೇ ಹೊಸ ಗಣಿಗಾರಿಕೆ ಅರಾವಳಿ ಪರ್ವತ ಶ್ರೇಣಿಯಲ್ಲಿ ಸಿಗಲ್ಲ. ಸೊ ಇದು ಅರಾವಳಿ ಪರ್ವತ ಶ್ರೇಣಿ ಏನಿದೆ ಈ ರಾಜಸ್ಥಾನ, ಗುಜರಾತ್ ಇಂದ ಆಲ್ಮೋಸ್ಟ್ NCR ಅಂದ್ರೆ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಅಂತ ಏನ್ ಹೇಳ್ತೀವಿ, ದಿಲ್ಲಿ, ಅಲ್ಲಿವರೆಗೆ ಇದು ಹರಡಿದೆ ಸುಮಾರು ಪ್ರದೇಶಕ್ಕೆ. ಸೊ ಇದನ್ನ ಕಾಪಾಡೋಕ್ಕೋಸ್ಕರ ಈ ಒಂದು ಹೊಸ ನಿರ್ದೇಶನವನ್ನು ಕೂಡ ಗವರ್ಮೆಂಟ್ ನೀಡಿದೆ. ಮತ್ತೆ ಒಂದಾದ ಠಾಕ್ರೆ ಬ್ರದರ್ಸ್. ಸೊ ಭಿನ್ನಾಭಿಪ್ರಾಯಗಳಿಂದ 20 ವರ್ಷಗಳಿಂದ ದೂರ ಇದ್ರು. ಸೊ ಇತ್ತೀಚೆಗಷ್ಟೇ ಇವರು ಒಟ್ಟಾಗಿದ್ರು. ಸೊ ನಿನ್ನೆ ಮತ್ತೆ ಇವರು ಒಂದೇ ಇದರಲ್ಲಿ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಸೊ ಮಹಾರಾಷ್ಟ್ರ ನಿರ್ಮಾಣ ಸೇನೆ ಇದರ ಮುಖ್ಯಸ್ಥ ರಾಜ್ ಠಾಕ್ರೆ ಹಾಗೂ ಶಿವಸೇನೆ UBT ಉದ್ಧವ್ ಠಾಕ್ರೆ ಇವರು ಒಂದೇ ಸ್ಟೇಜ್ ಅನ್ನು ಹಂಚಿಕೊಂಡಿದ್ದಾರೆ. ಇವರು ಮುಂದೆ ಏನು ಸ್ಥಳೀಯ ಚುನಾವಣೆಗಳಾಗ್ತಿದ್ದಾವೆ ಇವರಿಬ್ರು ಒಟ್ಟಿಗೆ ಸೇರಿ ಚುನಾವಣೆಯನ್ನು ಎದುರಿಸ್ತಾರೆ ಅಂತ ಕೂಡ ಹೇಳಿದ್ದಾರೆ. ಹಂಗೆ ನಿನ್ನೆ ಒಂದು 2 ದಿವಸದ ಹಿಂದೆ ಕರ್ನಾಟಕದ 4 ಭ್ರಷ್ಟ ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿತ್ತು. ಹಂಗೆ ತೆಲಂಗಾಣ ಭ್ರಷ್ಟಾಚಾರ ನಿಗ್ರಹ ದಳ ACB ಏನಿದೆ ಇವರು ತೆಲಂಗಾಣದ ಒಬ್ಬರು ಅಧಿಕಾರಿ ಮೇಲೆ ದಾಳಿ ನಡೆಸಿದ್ರು. ಇಲ್ಲಿ ಆಲ್ಮೋಸ್ಟ್ 100 ಕೋಟಿಗೂ ಹೆಚ್ಚಿನ ಅಕ್ರಮ ಆಸ್ತಿ ಪತ್ತೆಯಾಗಿದೆ. ಕರ್ನಾಟಕದಲ್ಲಿ ಏನ್ ದಾಳಿ ನಡೆಸಿದ್ರು ಇಲ್ಲಿ 4 ಕೋಟಿ 5 ಕೋಟಿ 10 ಕೋಟಿ ಅಷ್ಟೇ ಪತ್ತೆಯಾಗಿತ್ತು. ಇಲ್ಲಿ ನೋಡಿದ್ರೆ 100 ಕೋಟಿ ಅಂದ್ರೆ ಯಾವ ರೇಂಜ್ಗೆ ಇವರು ಲಂಚ ತಗೊಳ್ಳೋದ್ರಲ್ಲಿ ಅಥವಾ ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ನಾವಿಲ್ಲಿ ಗಮನಿಸಬಹುದು. ಹಂಗೆ ಏನು ಕುರ್ಚಿಯ ಒಂದು ಗಲಾಟೆ ನಡೀತಿದೆ ಮುಖ್ಯಮಂತ್ರಿ ಹುದ್ದೆಗಾಗಿ ಕರ್ನಾಟಕದಲ್ಲಿ. ಸೊ DKಶಿ ಅವರು ಏನು ದಿಲ್ಲಿಗೆ ಹೋಗಿದ್ರು, ಇಲ್ಲಿ ಕರ್ನಾಟಕ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಇವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಕಾರ್ಯಕರ್ತನಾಗಿರಲು ಬಯಸುವೆ, ಅಧಿಕಾರ ಹುದ್ದೆ ಮುಖ್ಯವಲ್ಲ. ಸೊ ಈ ಬಾರಿ ಹೈಕಮಾಂಡ್ ಭೇಟಿ ಕೂಡ ಆಗ್ತಿಲ್ಲ ಅಂತ. ಸೊ ನಾನು ಕಾರ್ಯಕರ್ತನಾಗಿ ದುಡಿಯುವುದಕ್ಕೆ ಇಷ್ಟಪಡ್ತೀನಿ. ಸೊ ನನಗೆ ಅಧಿಕಾರ ಹುದ್ದೆ ಏನು ಅಗತ್ಯ ಇಲ್ಲ, ನಾನು ಅದನ್ನ ಬಯಸೋನಲ್ಲ. ಸೊ 1980ರಿಂದಲೂ ನಾನು ಕಾಂಗ್ರೆಸ್ ಪಕ್ಷದ ಶಾಸಕ. ಸೊ ಇನ್ನು 45 ವರ್ಷ ಆಲ್ರೆಡಿ ದುಡಿತಿದ್ದೀನಿ, ಇನ್ನೂ ಕೂಡ ನಾನು ಈ ಪಕ್ಷಕ್ಕೆ ದುಡಿತೀನಿ ಅಂತ ಹೇಳಿದ್ದಾರೆ. ಸೊ ಸಂಕ್ರಾಂತಿ ವೇಳೆ ಏನು ಬದಲಾವಣೆ ಆಗ್ಲಿಕ್ಕಿದೆ ಅಂತ ಏನು ಮಾಧ್ಯಮಗಳೆಲ್ಲ ಬರ್ತಿದ್ದಾವೆ, ಇದು ಬರೀ ಊಹಾಪೋಹ ಅಷ್ಟೇ, ನಮ್ಗೇನು ಗೊತ್ತಿಲ್ಲ ಅಂತ ಕೂಡ ಹೇಳಿದ್ದಾರೆ. ಸೊ ಏನು ನಮ್ಮ ಮತ್ತು ರಾಜಣ್ಣ ನಡುವೆ ಡಿಸ್ಕಷನ್ ನಡೆದಿದೆ.
ಅದು ಬಹಿರಂಗಪಡಿಸಕ್ಕಾಗಲ್ಲ ಅಂತ ಕೂಡ ಹೇಳಿದ್ದಾರೆ. ಸೊ ಪಕ್ಷದ ನಾಯಕರು ಏನು ರಾಜ್ಯದ ಜನತೆಗೆ ಮಾತನ್ನ ಕೊಟ್ಟಿದ್ದಾರೆ, ಇದನ್ನ ನಾವು ಉಳಿಸ್ತೀವಿ ಅಂತ ಕೂಡ ಈ ಟೈಮಲ್ಲಿ ಹೇಳಿದ್ದಾರೆ. ಸೊ ಸದ್ಯಕ್ಕಂತೂ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗೋದು, ಹಾಗೆ ಕಂಟಿನ್ಯೂ ಆಗೋದು ಗ್ಯಾರಂಟಿ. ಏನು ನಮ್ಮ ಸುಪ್ರೀಂ ಕೋರ್ಟ್ ಅವರು ಬೀದಿ ನಾಯಿಗಳನ್ನ ನಿಯಂತ್ರಿಸಕ್ಕೆ ಒಂದು ಆರ್ಡರ್ ಅನ್ನ ಕೊಟ್ಟಿದ್ರು. ಇದಕ್ಕೆ GBA ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಇವರು ಟೆಂಡರ್ ಅನ್ನ ಕರೆದಿದ್ದಾರೆ. ಸೊ ರುಪೀಸ್ 1.83 ಕೋಟಿ ಟೆಂಡರ್ ಅನ್ನ ಕರೆದಿದ್ದಾರೆ. ಸೊ ಬೀದಿ ನಾಯಿಗಳನ್ನ ನಿಯಂತ್ರಿಸಲಿಕ್ಕೆ. ಸೊ ಬೇಸಿಕಲಿ ತಿಂಗಳಿಗೆ ಎಷ್ಟು ಖರ್ಚಾಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ನಾಯಿಗಳನ್ನ ಹಿಡಿಯಕ್ಕೆ 1,50,000, ಆಹಾರಕ್ಕೆ 7,50,000, ಆಡಳಿತ ವೆಚ್ಚ 10,000, ಔಷಧಿ ವೆಚ್ಚ 15, ಸ್ವಚ್ಛತಾ ಸಾಮಗ್ರಿ 10,000, ಸಿಬ್ಬಂದಿ ವೇತನ 1,18,483. ಸೊ ಇಷ್ಟು ಖರ್ಚಾಗುತ್ತೆ ತಿಂಗಳಿಗೆ. ಸೊ 1.83 crores ಒಂದು ಟೆಂಡರ್ ಅನ್ನ ಕರೆದಿದ್ದಾರೆ ಈ ನಾಯಿಗಳ ನಿಯಂತ್ರಣ ಮಾಡೋಕ್ಕೋಸ್ಕರ. ಸೊ ನಾಯಿಗಳನ್ನ, ಈ ಬೀದಿ ನಾಯಿಗಳನ್ನ ನಿಯಂತ್ರಣ ಮಾಡದೇ ಇದ್ರೆ ನಾವು ಬೇಕಾದಷ್ಟು ಕೇಸ್ಗಳನ್ನ ನೋಡ್ತೀವಿ. ಮಕ್ಕಳ ಮೇಲೆ ದಾಳಿ ಮಾಡೋದು, ಸಾರ್ವಜನಿಕರು ಯಾರು ನಡ್ಕೊಂಡು ಹೋಗ್ತಿದ್ದಾರೆ ಅವ್ರ ಮೇಲೆ ದಾಳಿ ಮಾಡೋದು. ಸೊ ಈ ಬೀದಿ ನಾಯಿಗಳ ಕಂಟ್ರೋಲ್ ಆಗ್ಲೇಬೇಕು. ಸೊ ಸುಪ್ರೀಂ ಕೋರ್ಟ್ ಇದೊಂದು ಆದೇಶದ ಹಿನ್ನೆಲೆಯಲ್ಲಿ ಈ ಏನು ಟೆಂಡರ್ ಅನ್ನ ಕೂಡ ಗವರ್ಮೆಂಟ್ ಕರೆದಿದ್ದಾರೆ. ಸೊ TET ಪಾಸ್ ಆದ್ರೂ ಉದ್ಯೋಗವಿಲ್ಲ. ಸೊ TET ಇವಾಗ ರೀಸೆಂಟ್ ಆಗಿ ನಿನ್ನೆ ಎಲ್ಲ ರಿಸಲ್ಟ್ ಬಂತು. ಸೊ 10 ವರ್ಷದಲ್ಲಿ ಎಲಿಜಿಬಲ್ ಆಗಿದ್ದವರು 4,47,00,000, ಬಟ್ ಅಪಾಯಿಂಟ್ ಆಗಿದ್ದು ಬರೀ 28,000. ಸೊ ನಮ್ಮ ಗವರ್ಮೆಂಟ್ ಸ್ಕೂಲಲ್ಲಿ ಏನೋ ಅಡ್ಮಿಷನ್ ಕಮ್ಮಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಇವರು ಅಪಾಯಿಂಟ್ ಮಾಡಿದ್ರೆ ಆಫ್ಕೋರ್ಸ್ ಕ್ವಾಲಿಟಿ ಆಫ್ ಏನು ಟೀಚಿಂಗ್ ಇದೆ ಅದು ಲೋ ಆಗುತ್ತೆ, ಇರೋ ಟೀಚರ್ಸ್ ಮೇಲೆ ಪ್ರೆಷರ್ ಬೀಳುತ್ತೆ. ಅವಾಗ ಆಫ್ಕೋರ್ಸ್ ಅವರು ಚೆನ್ನಾಗಿ ಪಾಠ ಮಾಡೋ ಒಂದು ಪರಿಸ್ಥಿತಿ ಅಟ್ಮಾಸ್ಫಿಯರ್ ಇರಲ್ಲ. ಅದಕ್ಕೋಸ್ಕರ ಆಫ್ಕೋರ್ಸ್ ಇದು ಅಡ್ಮಿಷನ್ ಏನಿದೆ ಕಮ್ಮಿ ಆಗ್ತಾ ಇದೆ. ಇದ್ರ ಮಧ್ಯೆ ಇವರು ಅಪಾಯಿಂಟ್ಮೆಂಟ್ ಮಾಡಕ್ಕೆ ಹೋಗ್ತಿಲ್ಲ. ಸೊ ಹೆಂಗಾದ್ರೂ ಇದು ನಮ್ಮ ಏನು ಗವರ್ಮೆಂಟ್ ಸ್ಕೂಲಿಗೆ ಅಡ್ಮಿಷನ್ ಏನಿದೆ ಜಾಸ್ತಿ ಆಗೋಕ್ಕೆ ಚಾನ್ಸೇ ಇಲ್ಲ. ಸೊ ಆದಷ್ಟು ಬೇಗ ಇವಾಗ 61,525 ಹುದ್ದೆ ಖಾಲಿ ಇದೆ ಪ್ರಾಥಮಿಕ ಮತ್ತು ಏನು ಪ್ರೌಢ ಶಿಕ್ಷಣ ಸೇರಿ. ಆದ್ರೂ ಇವರು ಅಪಾಯಿಂಟ್ ಮಾಡೋದು ನನ್ನ ಪ್ರಕಾರ ಅರ್ಧಕ್ಕರ್ಧ ಅಥವಾ ಒಂದು 25% ಅಷ್ಟೇ ಅಂತ ನಾವಿಲ್ಲಿ ಗಮನಿಸಬಹುದು. ಹಂಗೆ ಭೈರತಿ ಬಸವರಾಜ್ ಏನು ಬಿಕ್ಲು ಶಿವ ರೌಡಿ ಶೂಟರ್ ಬಿಕ್ಲು ಶಿವ ಹತ್ಯೆ ಪ್ರಕರಣದಲ್ಲಿ 5ನೇ ಆರೋಪಿಯಾಗಿರುವಂತಹ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಅವರಿಗೆ CID ಅವರು 3 ಸ್ಪೆಷಲ್ ಟೀಮ್ ಅನ್ನ ಮಾಡಿದ್ದಾರೆ ಇವರನ್ನ ಪತ್ತೆ ಹಚ್ಚಲಿಕ್ಕೆ. ಬಟ್ ಇನ್ನೂ ಇವರು ಸಿಕ್ಕಿಲ್ಲ. ಸೊ ಇವರ ರಿಲೇಟಿವ್ಸು ಫ್ರೆಂಡ್ಸ್ ಯಾರಿದ್ದಾರೆ ಇವರ ಮೊಬೈಲ್ ನಂಬರ್ಗಳನ್ನ ಕಲೆಕ್ಟ್ ಮಾಡಿ ಇವರನ್ನ ಬಂಧಿಸಲಿಕ್ಕೆ ಏನು CID ಅವರು ಪ್ರಯತ್ನವನ್ನ ಪಡ್ತಿದ್ದಾರೆ. ಹಂಗೆ ವಸತಿ ಸಚಿವ ಜಮೀರ್ ಅಹಮದ್ ಅವರ ಆಪ್ತ ಕಾರ್ಯದರ್ಶಿ ಸರ್ದಾರ್ ಸರ್ಫರಾಜ್ ಖಾನ್ ಅವರ ಮೇಲೆ ಲೋಕಾಯುಕ್ತದವರು ದಾಳಿ ಮಾಡಿದ್ದಾರೆ. ಸೊ 14.38 ಕೋಟಿ ಮೌಲ್ಯದ ಆಸ್ತಿ ಕೂಡ ಇವರು ಪತ್ತೆ ಮಾಡಿದ್ದಾರೆ. ಸೊ ಬೆಂಗಳೂರಿನ ಕ್ವೀನ್ಸ್ ರಸ್ತೆಯಲ್ಲಿರೋ ಅಪಾರ್ಟ್ಮೆಂಟು, ಹಲಸೂರಲ್ಲಿರೋ ಮನೆ, HD ಕೋಟೆಯಲ್ಲಿರೋ ರೆಸಾರ್ಟು, ಕೊಡಗಲ್ಲಿರೋ ತೋಟಗಳು, ಕನಕಪುರ ಮಡಿಕೇರಿಯಲ್ಲಿರೋ ಫಾರ್ಮ್ ಹೌಸು, ಕೋರ್ಮಂಗಲದ ಅವರ ಸಹೋದರನ ಮನೆಗೆ ರಿಲೇಟಿವ್ಸ್ ಫ್ರೆಂಡ್ಸ್ಗಳ ಮೇಲೆಲ್ಲ ದಾಳಿ ಮಾಡಿದ್ದಾರೆ. ಬಟ್ ಇದ್ರ ಮಧ್ಯೆ ಜಮೀರ್ ಅಹಮದ್ ಖಾನ್ ಅವರು ನನ್ನ ಏನು ಆಪ್ತ ಸಹಾಯಕಿದ್ದಾರೆ ಸರ್ಫರಾಜ್ ಖಾನ್ ಅವರ ತಂದೆಯಿಂದ ಕಾಲದಿಂದ ಶ್ರೀಮಂತ. ಸೊ ಇವರು ಏನು ಹೇಳ್ತಿದ್ದಾರೆ ಅಂದ್ರೆ ಇದು ಆಸ್ತಿಯನ್ನು ಸಿಗೋದು ಇಷ್ಟು ಏನು 14.38 ಕೋಟಿ ರು ಮೌಲ್ಯದ ಆಸ್ತಿಯನ್ನು ಸಿಕ್ಕಿದೆ. ಇದೊಂದು ದೊಡ್ಡ ವಿಷಯ ಅಲ್ಲ. ಅವರು ಹಿಂದಿನ ಕಾಲದಿಂದ ಶ್ರೀಮಂತರಂತ ಈ ಹಣ ಏನ್ ಸಿಕ್ಕಿದೆ ಇದನ್ನ ಜಮೀರ್ ಅವರು ಜಸ್ಟಿಫೈ ಕೂಡ ಮಾಡ್ತಿದ್ದಾರೆ. ಅಂದ್ರೆ 5,000 ಕೋಟಿ ರು ಗೃಹಲಕ್ಷ್ಮಿ ಹಣ ಲೂಟಿ, ಅಶೋಕ್ ಗಂಭೀರ ಆರೋಪ. ಸೊ ಗೃಹಲಕ್ಷ್ಮಿ ಗ್ಯಾರಂಟಿ ಏನಿದೆ ಇದರ 5,000 ಕೋಟಿಯನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲೂಟಿ ಮಾಡಿದ್ದಾರೆ, ಏನು ಅಕ್ರಮ ನಡೆದಿದೆ ಅಂತ ಅಶೋಕ್ ಅವರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಸೊ ಇದರಲ್ಲಿ ಈ ಆರೋಪದಲ್ಲಿ ಹುರುಳಿದೆಯೋ ಇಲ್ಲವೋ ಗೊತ್ತಿಲ್ಲ, ಬಟ್ ಆರೋಪವನ್ನು ಮಾಡಿದ್ದಾರೆ. ಹಂಗೆ ಇವರು ಹಣಕಾಸು ಇಲಾಖೆಗೆ ಪತ್ರವನ್ನು ಕೂಡ ಬರೆದಿದ್ದಾರೆ ಮಾಹಿತಿಯನ್ನು ಕೋರಿ. ಸೊ ಹಣಕಾಸು ಇಲಾಖೆಯಿಂದ ಏನು ಪತ್ರ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಏನು ಮುಂದೆ ಆಕ್ಷನ್ ಅನ್ನ ತಗೊಳ್ತಾರೆ ಅಂತ. ಸೊ ದೇಶ ಭಾಷಣ ವಿಧೇಯಕಕ್ಕೆ ರಾಜ್ಯಪಾಲರು ಸಹಿ ಮಾಡಬಾರ್ದು ಅಂತ ಕೂಡ ಇವರು ಈ ಏನು ಸಮಯದಲ್ಲಿ ಮನವಿಯನ್ನು ಕೂಡ ರಾಜ್ಯಪಾಲರಿಗೆ ಮಾಡಿದ್ದಾರೆ. ಸೊ ನ್ಯೂ ಇಯರ್ ಬರ್ತಿದೆ. ಸೊ ಎಲ್ಲಾ ಕಡೆ ಏನು ಬಾರು, ಪಬ್ಬು, ರೆಸ್ಟೋರೆಂಟು ಎಲ್ಲಾ ಕಡೆ ಈ ಮದ್ಯದ ಒಂದು ಇದೇನಿದೆ ನಡೀಲಿಕ್ಕಿದೆ. ಸೊ ಇದ್ರ ಮಧ್ಯೆನೆ DGP ಡಾಕ್ಟರ್ MS ಸಲೀಂ ಅವರು ಮಾರ್ಗಸೂಚಿಯನ್ನು ಕೂಡ ಪ್ರಕಟಣೆ ಮಾಡಿದ್ದಾರೆ.
ಸೊ ಬೇರೆ ಬೇರೆ ಮಾರ್ಗಸೂಚಿಗಳನ್ನ ಇಲ್ಲಿ ನೀವು ನೋಡ್ಬೋದು. ಕೃತಿಕ ಬುದ್ಧಿಮತ್ತೆ ಮೋಜು ಮಸ್ತಿ ಎಲ್ಲಿ ನಡೆಯುತ್ತೆ ಅಲ್ಲಿ ಎ ಐ ಟೆಕ್ನಾಲಜಿ ಕೂಡ ಯೂಸ್ ಮಾಡ್ತಾರೆ. ಹಂಗೆ ಪೊಲೀಸರು ಕೂಡ ಗಸ್ತು ಹಾಕ್ತಾ ಇರ್ತಾರೆ. ಮಹಿಳೆಯರನ್ನ ಚುಡಾಯಿಸುವುದು ಇದನ್ನೆಲ್ಲ ಕಂಟ್ರೋಲ್ ಮಾಡಕ್ಕೆ ಮಹಿಳಾ ಪೊಲೀಸ್ ತಂಡ ಕೂಡ ನಿಯೋಜನೆ ಆಗ್ಲಿಕ್ಕಿದೆ. ಹಂಗೆ ಬೃಹತ್ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಪರಿಣಾಮಕಾರಿ ನಿರ್ವಹಿಸಲು ಮೇಲ್ವಿಚಾರಣೆ ಮೂಲಕ ಚಲನವಲನ ಹಾಗೂ ಒಂದೇ ಕಡೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಜನ ಸೇರದಂತೆ ಕೂಡ ಕ್ರಮವನ್ನು ಇವರು ಕೈಗೊಳ್ಳಕ್ಕಿದ್ದಾರೆ. ಹಂಗೆ ವಿಜಯ್ ಹಜಾರೆ ಟ್ರೋಫಿ ನಿನ್ನ ಒಂದು ಸ್ಪೆಷಲ್ ಒಂದು ಟೋಟಲ್ ವಿಜಯ್ ಹಜಾರೆ ಟೂರ್ನಮೆಂಟ್ ಅಲ್ಲಿ ನಿನ್ನ ಒಂದೇ ದಿವಸ 6 100ಗಳು ಬಂದಿದ್ದಾವೆ. ಸೊ ಏನು ಮ್ಯಾಚ್ ನಡೀತು ಜಾರ್ಖಂಡ್ ವರ್ಸಸ್ ಕರ್ನಾಟಕ. ಇದರಲ್ಲಿ ಇಶಾನ್ ಕಿಶನ್ ಅವರು 39 ಎಸೆತದಲ್ಲಿ 125 ರನ್ ಮಾಡಿದ್ರು. ಸೊ ಟೋಟಲ್ ಜಾರ್ಖಂಡ್ ಅವರು 412 ರನ್ ಮಾಡಿದ್ರು. ಬಟ್ ಇದಕ್ಕೆ ಏನು ಕರ್ನಾಟಕದವರು ಒಂದು ಚೇಸಿಂಗ್ ದಾಖಲೆಯನ್ನು ಮಾಡಿದ್ದಾರೆ. ಸೊ ಇವರು 5 ವಿಕೆಟಿಗೆ 413 ರನ್ ಮಾಡಿ ವಿನ್ ಆಗಿದ್ದಾರೆ. ಸೊ ಇದೊಂದು 47.3 ಓವರ್ಗಳಲ್ಲಿ ಇನ್ನೊಂದು 2 ಓವರ್ ಬಾಕಿ ಇದ್ದಾಗಲೇ ವಿನ್ ಆಗಿದ್ದಾರೆ. ಸೊ ಇದು 2ನೇ ಗರಿಷ್ಠ ಚೇಸಿಂಗ್ ದಾಖಲೆ ಕೂಡ ಆಗಿದೆ. ಹಾಗೆ ಫುಟ್ಬಾಲ್ ಏನು ಇಂಡಿಯಾದೊಂದು ಫುಟ್ಬಾಲ್ ಟೂರ್ನಿ ಏನಿದೆ ಇದರಲ್ಲಿ ದೇಶೀಯ ಟೂರ್ನಿ ಇದರಲ್ಲಿ ಕರ್ನಾಟಕ ಹೊರಗೆ ಬಿದ್ದಿದೆ. ಸೊ ಕರ್ನಾಟಕ ತಂಡ 3ನೇ ಹಾಗೂ ಅಂತಿಮ ಲೀಗ್ ಪಂದ್ಯದಲ್ಲಿ ಗೋವಾ ವಿರುದ್ಧ 0-2 ಪರಾಭವಗೊಂಡಿದೆ. ಸೊ ಇದು ಏನು ಸಂತೋಷ್ ಟ್ರೋಫಿ ಟೂರ್ನಮೆಂಟ್ ಏನಿದೆ ಇದರಿಂದ ಹೊರಗೆ ಬಿದ್ದಿದೆ. ಸೊ ಬಿಹಾರ ಮತ್ತು ಅರುಣಾಚಲ ಪ್ರದೇಶ ನಡುವೆ ಏನು ಮ್ಯಾಚ್ ನಡೀತು ಇದರಲ್ಲಿ ಏನು ಜೆನ್ಸಿ ಬ್ಯಾಟರ್ ಸೆನ್ಸೇಷನ್ ವೈಭವ್ ಸೂರ್ಯವಂಶಿ ಅವರು 190 ರನ್ ಅನ್ನು ಮಾಡಿದ್ದಾರೆ ಬರೀ 84 ಎಸೆತದಲ್ಲಿ. ಹಂಗೇನೆ ಕ್ಯಾಪ್ಟನ್ ಆಗಿರುವಂತಹ ಶಕೀಬುಲ್ ಗನಿ ಕೂಡ 122 ರನ್ ಮಾಡಿದ್ದಾರೆ ಬರೀ 40 ಎಸೆತದಲ್ಲಿ. ಸೊ ಇದರಿಂದಾಗಿ ಬಿಹಾರ ತಂಡ ಅರುಣಾಚಲ ಪ್ರದೇಶ ವಿರುದ್ಧ 397 ರನ್ಗಳ ಬೃಹತ್ ಗೆಲುವನ್ನು ಕೂಡ ಸಾಧಿಸಿದೆ. ಹಾಗೆ ಖೇಲ್ ರತ್ನಗೆ ಹಾರ್ದಿಕ್ ಸಿಂಗ್ ಹೆಸರು ಶಿಫಾರಸು. ಸೊ ನಮ್ಮ ಭಾರತದ ಹಾಕಿ ತಂಡದ ಉಪನಾಯಕ ಏನಿದ್ದಾರೆ ಹಾರ್ದಿಕ್ ಸಿಂಗ್ ಅವರನ್ನ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಗೆ ಶಿಫಾರಸನ್ನ ಮಾಡಿದ್ದಾರೆ. ಸೊ ಬೇರೆ ಬೇರೆ ಅವರನ್ನ ಶಿಫಾರಸು ಮಾಡಿದ್ದಾರೆ. ಸೊ ಏನು ಈ ಶಿಫಾರಸ್ ಆಗಿದೆ ಎಲ್ಲರಿಗೂ ಸಿಗತ್ತಂತಲ್ಲ, ಬಟ್ ಇವಾಗ ಶಿಫಾರಸು ಅಷ್ಟೇ ಮಾಡಿದ್ದಾರೆ. ಆಮೇಲೆ ಏನು ಕ್ರೀಡಾ ಸಚಿವಾಲಯ ಏನಿದೆ ಇವರೆಲ್ಲ ಅದನ್ನ ಮತ್ತೆ ಫಿಲ್ಟರ್ ಮಾಡಿ ಯಾರ್ಯಾರಿಗೆ ಕೊಡಬೇಕು ಅಂತ ಡಿಸೈಡ್ ಅನ್ನು ಕೂಡ ಮಾಡ್ತಾರೆ. ಹಂಗೆ ಏನು ಮುಂದಿನ ವರ್ಷ ಏನು ಜನವರಿಯಲ್ಲಿ ನಡೀಲಿರೋ ನ್ಯೂಜಿಲೆಂಡ್ ವರ್ಸಸ್ ಇಂಡಿಯಾ ಏನು ಸೀರೀಸ್ ಇದೆ ಇದಕ್ಕೆ ಕೇನ್ ವಿಲಿಯಮ್ಸನ್ ಅವರು ಏಕದಿನ ಒನ್ ಡೇ ಸೀರೀಸ್ ಏನಿದೆ ಇದಕ್ಕೆ ಕೇನ್ ವಿಲಿಯಮ್ಸನ್ ಅವರು ಅವೈಲೇಬಲ್ ಇಲ್ಲ. ಸೊ ಇವರು ಏನಿದೆ SA-20 ಲೀಗ್ ನಲ್ಲಿ ಸೌತ್ ಆಫ್ರಿಕಾದಲ್ಲಿ ಏನ್ ನಡೀತಿದೆ ಇದಕ್ಕೆ ಅವರು ಹೋಗಿದ್ದಾರೆ. ಸೊ ಕೇನ್ ವಿಲಿಯಮ್ಸನ್ ಅವರು ಇಲ್ಲ. ಸೊ ಏಕದಿನ ಒನ್ ಡೇ ಮ್ಯಾಚ್ ಅನ್ನ ಮೈಕಲ್ ಬ್ರೇಸ್ವೆಲ್ ಅವರು ಕ್ಯಾಪ್ಟನ್ ಆಗಿದ್ದಾರೆ ನ್ಯೂಜಿಲೆಂಡ್ ಟೀಮ್ದು. ಸೊ 3 ಪಂದ್ಯಗಳ ಏಕದಿನ ಸರಣಿ ನಡೀಲಿಕ್ಕಿದೆ ಜನವರಿ 11ರಿಂದ. ಸೊ 21ರಿಂದ 5 ಪಂದ್ಯಗಳ T20 ಮ್ಯಾಚು. ಹಂಗೆ ಫೆಬ್ರವರಿ 7ರಿಂದ T20 ವಿಶ್ವಕಪ್ ಕೂಡ ನಡೀಲಿಕ್ಕಿದೆ. ಹಂಗೇನೆ ರೋಹಿತ್ ಮತ್ತು ಕೊಹ್ಲಿ ಶತಕದ ಆಟ. ಸೊ ರೋಹಿತ್ ಶರ್ಮಾ ಇವರೇನಿದ್ದಾರೆ ಹಾಗೂ ವಿರಾಟ್ ಕೊಹ್ಲಿ ಇವರಿಬ್ರು 100 ಅನ್ನು ಹೊಡೆದಿದ್ದಾರೆ. ಏನು ಜೈಪುರದ ಸವಾಯ್ ಮಾನ್ಸಿಂಗ್ ಸ್ಟೇಡಿಯಂ ಅಲ್ಲಿ ಸಿಕ್ಕಿಂ ವಿರುದ್ಧ ಏನು ತನ್ನ ಫಸ್ಟ್ ಮ್ಯಾಚ್ ನಡೆಯಿತು ಇದರಲ್ಲಿ 8 ವಿಕೆಟ್ಗಳಿಂದ ಮುಂಬೈ ತಂಡ ಜಯವನ್ನ ದಾಖಲಿಸಿದೆ. ಹಂಗೇನೆ ದೆಹಲಿ ತಂಡ ಬೆಂಗಳೂರಲ್ಲಿ ಏನು BCCI ಶ್ರೇಷ್ಠತಾ ಕೇಂದ್ರ BCCI ಎಕ್ಸಲೆನ್ಸ್ ಸೆಂಟರ್ ಇಲ್ಲಿ ಏನ್ ಮ್ಯಾಚ್ ನಡೆಯಿತು ಇದರಲ್ಲಿ ಆಂಧ್ರ ವಿರುದ್ಧ 4 ವಿಕೆಟ್ಗಳ ಜಯವನ್ನು ಕೂಡ ಗಳಿಸಿದೆ. ಹಂಗೆ ಮುಂಬೈ ಮತ್ತೆ ಸಿಕ್ಕಿಂ ಮ್ಯಾಚ್ ಏನಾಯ್ತು ಇದರಲ್ಲಿ ಸಿಕ್ಕಿಂ ಅವರು 7 ವಿಕೆಟ್ 236 ರನ್ ಮಾಡಿದ್ರು. ಸೊ ಮುಂಬೈ ಅವರು ಬರೀ 30.3 ಓವರ್ಗಳಲ್ಲೇ 2 ವಿಕೆಟ್ 237 ರನ್ ಮಾಡಿ ವಿನ್ ಆಗಿದ್ದಾರೆ. ಸೊ ಹಂಗೇನೆ ಕೊಹ್ಲಿ ಅವರು ಅತಿ ವೇಗದ 16,000 ರನ್ ಲಿಸ್ಟ್ ಕ್ರಿಕೆಟ್ ನಲ್ಲಿ ಕೂಡ ಮಾಡಿದ್ದಾರೆ. ಸೊ ಇವರು ಸಚಿನ್ ತೆಂಡೂಲ್ಕರ್ ಅವರ ದಾಖಲೆಯನ್ನು ಕೂಡ ಮುರಿದಿದ್ದಾರೆ. ಸೊ ಇದು ವಿರಾಟ್ ಕೊಹ್ಲಿ ಅವರ 104ನೇ ಪ್ರೊಫೆಷನಲ್ 100 ಅಂತ ಕೂಡ ನಾವಿಲ್ಲಿ ಗಮನಿಸಬಹುದು. ಸೊ ರೋಹಿತ್ 150+ ದಾಖಲೆ. ಸೊ ಇವರು 9 ಬಾರಿ
ಲೀಸ್ಟ್ ಡೇ ಕ್ರಿಕೆಟ್ನಲ್ಲಿ 150 ಪ್ಲಸ್ ರನ್ ಗಳಿಸಿರುವಂತಹ ಡೇವಿಡ್ ವಾರ್ನರ್ ಅವರ ದಾಖಲೆಯನ್ನು ಸರಿಗಟ್ಟಿದ್ದಾರೆ ರೋಹಿತ್ ಶರ್ಮಾ ಅವರು. ಸೊ ಇವರಿಬ್ರು ಈ ತರ ಒಂದು ಬ್ಯಾಟಿಂಗ್ ಅನ್ನು ಮಾಡಿ ನಾವು ನೆಕ್ಸ್ಟ್ ವರ್ಲ್ಡ್ ಕಪ್ಗೆ ನಾವು ಕೂಡ ಎಲಿಜಿಬಲ್ ಅನ್ನೋದನ್ನು ಕೂಡ ಇವರು ಸಾರಿದ್ದಾರೆ. ಸೊ ಇದಾಗಿತ್ತು ಇವತ್ತಿನ ನ್ಯೂಸ್ ಹೈಲೈಟ್ಗಳು. ಮತ್ತೆ ನಾಳೆ ಸಿಗೋಣ. ಥ್ಯಾಂಕ್ ಯು. ಬಾಯ್ ಬಾಯ್.